உங்களுக்கு குழந்தை வேணும் ஆனா you don't want to get married, it's okay. நிறைய ways இருக்கு. ಮದುವೆ ಆಗದೆ ಮಗು ಮಾಡಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಮದುವೆ ಆಗಿ ಮಕ್ಕಳು ಇಲ್ಲದೆ ಇದ್ರೆ ಚಂದ. ಇವತ್ತು ಕಾಲ ಬದಲಾಗಿದೆ. ಮದುವೆ ಆಗದೆ ಒಬ್ಬಂಟಿಯಾಗಿ ಉಳಿಯುವುದು, ಮದುವೆ ಆಗಿ ಮಕ್ಕಳು ಮಾಡಿಕೊಳ್ಳದೆ ಇರುವುದು, ಮದುವೆ ಆಗದೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಜೀವಿಸುವುದು, ಲವ್ ಅಫೇರ್ಗಳು, ಮದುವೆ ಆಗದೆ ಮಕ್ಕಳು ಪಡೆಯುವುದು ಸರ್ವೇ ಸಾಧಾರಣ ಎನಿಸುತ್ತದೆ. ಸೆಲೆಬ್ರಿಟಿಗಳ ಇಂತಹ ನಿರ್ಧಾರ ಪದೇ ಪದೇ ಸುದ್ದಿ ಆಗ್ತಿರುತ್ತದೆ. ಬೆಂಗಳೂರು ಬಡಗಿ ಬಹುಭಾಷಾ ನಟಿ ನಿತ್ಯಾ ಮೆನನ್ ರಿಲೇಶನ್ಶಿಪ್ ಬಗ್ಗೆ ಹೇಳಿರುವ ಮಾತುಗಳು ಸಾಕಷ್ಟು ವೈರಲ್ ಆಗ್ತಿದೆ. ಕೆಲ ತಿಂಗಳ ಹಿಂದೆ ಕನ್ನಡ ನಟಿ ಭಾವನಾ ಮದುವೆಯಾಗದೆ ಗರ್ಭಿಣಿಯಾಗಿ ತಾಯಿಯಾಗುವ ನಿರ್ಧಾರವನ್ನ ಬಹಳ ಮುಕ್ತವಾಗಿ ಹಂಚಿಕೊಂಡಿದ್ರು. ಈ ಬಗ್ಗೆ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರೆ ಕೆಲವರು ಇದಕ್ಕೆ ಬೆಂಬಲ ಸೂಚಿಸಿದ್ರು. ನಟಿ ನಿತ್ಯಾ ಮೆನನ್ ಕೂಡ ಇದರಲ್ಲಿ ತಪ್ಪೇನಿಲ್ಲ, ಅದು ಅವರವರ ಆಯ್ಕೆ ಎಂದಿದ್ದಾರೆ. ಮದುವೆಯಾಗುವುದು ಮಕ್ಕಳನ್ನ ಹೆರುವುದಕ್ಕೆ ಎನ್ನುವ ಅಲಿಖಿತ ನಿಯಮವನ್ನ ಕೆಲವರು ಪ್ರಶ್ನಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿಗೆ ಮದುವೆ ಮತ್ತು ಮಕ್ಕಳು ಬೇಕೇ ಬೇಕಾ ಎನ್ನುವ ಚರ್ಚೆ ಕೂಡ ಆಗಾಗ ನಡೆಯುತ್ತದೆ. ಇದೇ ವಿಚಾರಗಳನ್ನ ಆಧರಿಸಿ ಕಳೆದ ವರ್ಷ ಕಾದಲಿಕ್ಕ ನೇರಮಿಲ್ಲ ಎಂಬ ಸಿನಿಮಾ ಬಂದಿತ್ತು. ಚಿತ್ರದಲ್ಲಿ ನಿತ್ಯಾ ಮೆನನ್ ನಾಯಕಿಯಾಗಿ ನಟಿಸಿದ್ರು. ಈ ಸಿನಿಮಾ ಬಿಡುಗಡೆ ಸಮಯದಲ್ಲಿ ಇಂಡಿಯನ್ ಗ್ಲಿಟ್ಸ್ ತಮಿಳ್ ಯೂಟ್ಯೂಬ್ ಚಾನೆಲ್ಗೆ ನಿತ್ಯಾ ಸಂದರ್ಶನ ನೀಡಿದ್ರು. ಅದರ ತುಣುಕು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸಂದರ್ಶನದಲ್ಲಿ ರ್ಯಾಪಿಡ್ ಫೈರ್ ಪ್ರಶ್ನೆಗಳು ಎದುರಾಗಿತ್ತು. ಅದಕ್ಕೆ ನಿತ್ಯಾ ಉತ್ತರಿಸಿದ್ರು. ಮದುವೆಗೂ ಮುನ್ನ ಗರ್ಭಿಣಿ ಆಗುವುದು ಸರಿನಾ ತಪ್ಪಾ ಎನ್ನುವ ಪ್ರಶ್ನೆಗೆ ಮದುವೆಗೂ ಮುನ್ನ ನಂತರ ಎನ್ನುವುದಕ್ಕಿಂತ ಮದುವೆ ಇಲ್ಲದೆ ಗರ್ಭಿಣಿ ಆಗುವುದು ತಪ್ಪೇನಿಲ್ಲ ಎನ್ನಬಹುದು. ಮದುವೆ ಇಲ್ಲದೆ ಗರ್ಭಿಣಿ ಆಗುವುದು ಪರವಾಗಿಲ್ಲ. ನಿಮಗೆ ಮಕ್ಕಳು ಬೇಕು, ಮದುವೆ ಬೇಡ ಅಂದ್ರೆ ಓಕೆ. ಈಗ ಮಕ್ಕಳು ಮಾಡಿಕೊಳ್ಳಲು ಸಾಕಷ್ಟು ದಾರಿಗಳಿವೆ, ಸಾಕಷ್ಟು ಜನ ಅದನ್ನ ಅನುಸರಿಸುತ್ತಿದ್ದಾರೆ ಎಂದು ನಿತ್ಯಾ ಮೆನನ್ ಹೇಳಿದ್ದಾರೆ. ಇನ್ನು ಮದುವೆ ರಿಲೇಶನ್ಶಿಪ್ ಅಥವಾ ಮಕ್ಕಳು ಇಲ್ಲದ ರಿಲೇಶನ್ಶಿಪ್ ಯಾವುದು ನಿಮ್ಮ ಆಯ್ಕೆ ಎನ್ನುವ ಪ್ರಶ್ನೆಗೆ ಮದುವೆ ರಿಲೇಶನ್ಶಿಪ್ ಹಾಗೂ ಮಕ್ಕಳು ಇಲ್ಲದ ಜೀವನ ನನ್ನ ಆಯ್ಕೆ ಎಂದು ನಿತ್ಯಾ ಮೆನನ್ ಹೇಳಿರುವುದು ವೈರಲ್ ಆಗ್ತಿದೆ. 28 ವರ್ಷಗಳ ಹಿಂದೆ ಬಾಲನಟಿಯಾಗಿ ನಿತ್ಯಾ ಮೆನನ್ ಚಿತ್ರರಂಗ ಪ್ರವೇಶಿಸಿದ್ರು. ಕನ್ನಡದ 7 o'clock ಸಿನಿಮಾ ಮೂಲಕ ನಾಯಕಿಯಾಗಿದ್ರು. ಬಳಿಕ ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳಲ್ಲಿ ನಟಿಸೋಕೆ ಆರಂಭ ಮಾಡಿದ್ರು. ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನಿತ್ಯಾ ಮುಡಿಗೇರಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಕೆಲ ಹಿಟ್ ಸಿನಿಮಾಗಳಲ್ಲಿ ನಿತ್ಯಾ ನಟಿಸಿದ್ದಾರೆ. ಕೇರಳ ಮೂಲದ ನಿತ್ಯಾ ಮೆನನ್ ಅಜ್ಜ ಅಜ್ಜಿ ಬೆಂಗಳೂರಿನಲ್ಲಿ ಬಹಳ ವರ್ಷಗಳ ಹಿಂದೆ ನೆಲೆಗೊಂಡಿದ್ರು. ಹಾಗಾಗಿ ನಿತ್ಯಾ ಇಲ್ಲೇ ಹುಟ್ಟಿ ಬೆಳೆದವರು. ಗಾಯಕಿಯಾಗಿ ಗುರುತಿಸಿಕೊಂಡಿರುವ ಚೆಲುವೆ ಕೆಲ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ.